ಭಾಳ ಖುಷಿ ಇದೆ. ಅಂದರೆ ಒಂದು ಖುಷಿ ಏನಂತ ಹೇಳಿದ್ರೆ, ನಿನ್ನೆ ಒಂದು ಪ್ರೀಮಿಯರ್ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ ನಾವು ಬೆಂಗಳೂರಲ್ಲಿ. ಯಾಕಂದರೆ ನಾವು ಶಿವಮೊಗ್ಗದಲ್ಲಿ ಒಂದು ಮಾಡಿದ್ವಿ, ಮೈಸೂರಲ್ಲಿ 2 ಮಾಡಬೇಕಾಯಿತು, ಮಂಗಳೂರಲ್ಲಿ 1 ಮಾಡಿದ್ವಿ. ಆದರೆ ಇವತ್ತಿಗೆ ಕರ್ನಾಟಕದಲ್ಲಿ ಇವತ್ತು ರಾತ್ರಿ ಮುಗಿಬೇಕಾದ್ರೆ 30 ಶೋ ಆಗ್ತಾಯಿದೆ, ಪ್ರೀಮಿಯರ್ ಶೋಸ್. ಯಾರ ಮುಖ ಕೂಡ ಹಾಕದೆ ಪ್ರಚಾರ ಮಾಡಿದಂಥ ಒಂದು ಸಿನಿಮಾಗೆ 30 ಶೋಸ್ ಹೌಸ್ಫುಲ್ ಆಗೋದು ಪ್ರೀಮಿಯರ್ ಶೋಗೆ, ಅದು ಪೇಯ್ಡು. ಸೊ ಅದು ತುಂಬ ಕಷ್ಟ. ಸೊ ಅದು ಆಡಿಯನ್ಸ್ ಸಾಧ್ಯ ಮಾಡಿದ್ದಾರೆ. ಅವ್ರಿಗೆ ಮೊದಲು ಥ್ಯಾಂಕ್ಸ್ ಹೇಳ್ತೀನಿ. ಅಂದರೆ ಒಂದು ಟ್ರೈಲರ್ ನೋಡಿ, ಜೊತೆಗೆ ಜನಗಳ ರಿವ್ಯೂ ನೋಡಿ ಅವ್ರು ನಂಬಿದ ಕಾರಣ ಥಿಯೇಟ್ರಿಗೆ ಬಂದಿದ್ದಾರೆ. ತುಂಬ ದೊಡ್ಡ ಥ್ಯಾಂಕ್ಸ್. ಸೊ ಇದು ಒಂದು ದೊಡ್ಡ ಜವಾಬ್ದಾರಿ ನಮ್ಮ ಹೆಗಲ ಮೇಲೆ ಹಾಕುತ್ತೆ. ಇನ್ನು ಮುಂದೆ ಕೂಡ ಪ್ರಾಮಾಣಿಕವಾದ ಒಳ್ಳೆಯ ಸಿನಿಮಾವನ್ನು ಮಾಡುವಂಥ ಪ್ರಯತ್ನ ಕನ್ನಡದಲ್ಲಿ ನಾವು ಖಂಡಿತ ಮಾಡೇ ಮಾಡ್ತೀವಿ, ಇನ್ನೂ ಜಾಸ್ತಿ. ನನಗೆ ಅದು ಅರ್ಥ ಆಗಲ್ಲ. ಈಗ ನಾವು ಫಸ್ಟ್ ಸಿನಿಮಾ ಮಾಡಬೇಕಾದ್ರೆ ಪವನ್ ಕುಮಾರ್ ಅವರು ನಮ್ಮ ಸಿನಿಮಾನ ಪ್ರೆಸೆಂಟ್ ಮಾಡಿದ್ರು, ಜೊತೆಗೆ ಅಪ್ಪು ಸರ್ ಆ ಸಿನಿಮಾ ನೋಡಿ ಪ್ರಮೋಟ್ ಮಾಡಿದ್ರು. ಒಂದು ಫೋಟೋ ಇದೆ, ಇವತ್ತಷ್ಟೇ ನನ್ನ ಫ್ರೆಂಡ್ ಒಬ್ರಿಗೆ ತೋರಿಸ್ತಾ ಇದ್ದೆ, ಅವ್ರು ಕೈ ಹಿಡ್ಕೊಂಡು ಮಾಯಾ ಬಜಾರ್ ಸೆಟ್ಟಲ್ಲಿ ಬರೋವಂಥದ್ದು. ಐ ಥಿಂಕ್ ನಮಗೂ ಕೂಡ ತುಂಬ ಜನ ಕೊಟ್ಟಿರುವಂಥ ಭಿಕ್ಷೆಯಿಂದ ನಾವು ಇವತ್ತು ಬದುಕ್ತಾ ಇದ್ದೀವಿ. ಹಾಗಾದರೆ ನಾವು ಬೇರೆಯವ್ರಿಗೇನೋ ಕೊಡೋ ಅಷ್ಟು ದೊಡ್ಡವರಲ್ಲ, ನಾವು ಕೊಲಾಬ್ರೇಟ್ ಮಾಡ್ತಾ ಇದ್ದೀವಿ. ಇದರಿಂದ ನಮಗೂ ಲಾಭ ಇದೆ. ಅಂದರೆ JP ಅಂತ ಪ್ರತಿಭೆಯಿಂದ, ಅಥವಾ ಶನಿಲ್ ಗೌತಮ್ ಅವರಂಥ ಪ್ರತಿಭೆಯಿಂದ, ಸಂಧ್ಯಾ ಅರಕೆರೆ, ಸುಮೇತ್ ಕೆ, ಸಂದೀಪ್ ತುಳಸಿದಾಸ್, ಚಂದ್ರಶೇಖರನ್, ಇಂಥ ಪ್ರತಿಭೆಗಳ ಜೊತೆ ಕೆಲಸ ಮಾಡ್ಬೇಕಾದ್ರೆ ನಾವು ಕಲಿತೀವಿ, ನಾವು ಬೆಳಿತೀವಿ. ಅಂದರೆ ನಾವೇನೋ ಅವಕಾಶ ಕೊಡ್ತಾ ಇದ್ದೀವಿ, ಮೆಂಟರ್ಶಿಪ್ ಮಾಡ್ತಾ ಇದ್ದೀವಿ ಅಂತ ನನಗನ್ಸಲ್ಲ. ನಾವೆಲ್ಲ ಸೇರ್ಕೊಂಡು ಒಂದು ಸಿನಿಮಾ ಮಾಡ್ತಾ ಇದ್ದೀವಿ. ನಮಗೆ ಸಿನಿಮಾ ಹುಚ್ಚು ಸರ್, ಬೇರೇನೂ ಗೊತ್ತಿಲ್ಲ. ಅದರಿಂದ ಸಿನಿಮಾ ಮಾಡ್ತಾ ಇದ್ದೀವಿ ಆ್ಯಂಡ್ ಅದರಿಂದ ಕಿಕ್ ಸಿಗ್ತಾ ಇದೆ. ಹೌದು 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 ಅದೇ ಅಂದರೆ ನನಗೆ ಅರ್ಥ ಆಗ್ತಾ ಇರಲಿಲ್ಲ. ಅಂದರೆ ನಾನು ಕೂಡ ಕೆಲವಾರು ಸಿನಿಮಾಗಳನ್ನ ರಿಲೀಸ್ ಮಾಡಿದ್ದೀನಿ ಥಿಯೇಟ್ರಲ್ಲಿ, ಜನ ಬಂದಿಲ್ಲ. ಬಟ್ ನಂಗೆ ಕರೆಕ್ಟಾಗಿ ಗೊತ್ತಿತ್ತು ಯಾಕೆ ಬಂದಿಲ್ಲ ಅಂತ. ನಾನು ಸ್ವಾತಿ ಮುತ್ತಿನ ಮಳೆ ಹನಿ ಮಾಡಬೇಕಾದ್ರೆ ನಂಗೆ ಗೊತ್ತಿತ್ತು ಇದು ಥಿಯೇಟ್ರಲ್ಲಿ ನೋಡುವಂಥ ಕಂಟೆಂಟ್ ಅಲ್ಲ, ಇದು ತುಂಬ ಪರ್ಸ್ನಲ್ ಕಂಟೆಂಟ್. ಜನಗಳಿಗೆ ಸದ್ಯಕ್ಕೆ ಅದನ್ನು ನೋಡುವಂಥ ಮೂಡಲ್ಲಿ ಇಲ್ಲ ಅಂತ. ಅವ್ರಿಗೇನಾದರೂ ಎಂಟರ್ಟೈನ್ ಮಾಡಬೇಕು, ಎಂಗೇಜ್ ಮಾಡಬೇಕು, ಅಥವಾ ಯಾವುದೇ ರೀತಿಯಲ್ಲಾದರೂ ಅವರಿಗೆ ಬಂದಾಗ ಒಂದು ಕಂಪ್ಲೀಟ್ ಸ್ಯಾಟಿಸ್ಫ್ಯಾಕ್ಷನ್ ಆಗಬೇಕು. ಸ್ವಾತಿ ಮುತ್ತಿನ ಮಳೆ ಹನಿ ತುಂಬ ಇಂಟೆಲೆಕ್ಚುವಲ್ ಸಿನಿಮಾ. ಕೆಲವು ಸಲ ನಾವೇ ಸಿನಿಮಾ ಮಾಡಬೇಕಾದ್ರೆ ಥಿಯೇಟರ್ಗೆ ಆಗದಿರುವಂಥ ಸಿನಿಮಾ ಮಾಡಿ ಜನ ನೋಡಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತೀವಿ. ಅದನ್ನು ನಾನು ಒಪ್ಪಲ್ಲ. ಒಂದು ಸಿನಿಮಾ ಮಾಡಬೇಕು, ಜೊತೆಗೆ ಅದನ್ನು ಚೆನ್ನಾಗಿ ಜನರ ಹತ್ರ ತಲುಪಿಸ್ಬೇಕು. ಇವತ್ತು ಯಾರೋ ಹೇಳ್ತಾ ಇದ್ರು, ಅಂದರೆ ಏನು ಸರ್ ಒಂದು ಪೋಸ್ಟರ್ ಇಲ್ಲ ನಿಮ್ಮದು ಅಂತ. ಪೋಸ್ಟರಿಂದ ಕೂಡ ಜನ ಬಂದರು ಥಿಯೇಟರ್ಗೆ. ಐ ಥಿಂಕ್ ಪೋಸ್ಟರೇ ಬೇಕು ಅನ್ನೋದು, ಅಥವಾ ಮುಖಗಳೇ ಬೇಕು ಅನ್ನೋದು, ಅಥವಾ ಏನೋ ಒಂದು ಬೇಕು ಅನ್ನೋದು ಸುಳ್ಳು. ಜನಕ್ಕೆ ಹೊಸತನ ಬೇಕು. ಆ ಹೊಸತನದಲ್ಲಿ ಪ್ರಾಮಾಣಿಕತೆ ಬೇಕು. ಇದ್ರೆ ಏನು ರಿಸಲ್ಟ್ ಸಿಗುತ್ತೆ ಅವರೇ ತೋರಿಸಿದ್ದಾರೆ. ದೇವ್ರ ದಯ ಮತ್ತು ಜನಗಳ ಆಶೀರ್ವಾದ ಅಷ್ಟೇ, ಮತ್ತೇನು ಹೇಳೋದು. ಹೌದು ಅಂದರೆ ಆ ರೋಲ್ ಹೇಳಬೇಕಾದ್ರೆ ನನಗೆ ಇಲ್ಲಿ ತನಕ ನಾನು ಅಷ್ಟು ಕ್ಯಾರಿಕೇಚರಿಸ್ಟ್ ರೋಲ್ನ ಮಾಡಿಲ್ಲ. ಚಾರ್ಲಿಲಿ ಒಂದು ಲೆವೆಲಿಗೆ ಮಾಡಿದ್ದೆ. ಸೊ ನನಗೆ ಮಾಡಿದರೆ ಹಿಂಗೆ ಅಂತೆಲ್ಲ ಇತ್ತು. ಮತ್ತು ಕೆಲವು ಸಲ ತುಂಬ ಸಲ ಏನಾಗುತ್ತೆ, ಕೆರಿಯರ್ ಬಗ್ಗೆ ಯೋಚನೆ ಮಾಡಿಬಿಡ್ತಾರೆ ಜನ. ನನ್ನ ಕಾಮಿಡಿಯನ್ ಆಗಿ ನೋಡ್ತಾರೋ, ಅಥವಾ ನನಗಿನ್ನೇನು ನಾಯಕ ನಟನಾಗಿ ಆ್ಯಕ್ಟ್ ಮಾಡೋದಕ್ಕೆ ಸಾಧ್ಯನೇ ಇಲ್ವಾ, ಅದು ಇದು ಅಂತ. ನಾನೊಬ್ಬ ಡೈರೆಕ್ಟರ್ ಫಸ್ಟು, ಅದರಿಂದಾಗಿ ನನಗೆ ವ್ಯಾಪಕನಾಗಿ ನನಗೇನು ಲಾಭ, ಜೊತೆಗೆ ಸಿನಿಮಾ ಯಾವ ರೀತಿ ಎಲಿವೇಟ್ ಆಗ್ಬೋದು ಅಂತ ಯೋಚನೆ ಮಾಡಿದಾಗ ಅದು ಮಾಡಿದ್ರೆ ಒಳ್ಳೇದು ಅಂತ ಅನಿಸ್ತು. ಬಟ್ ಅದನ್ನು ಪ್ರಮೋಟ್ ಮಾಡಬಾರ್ದು ಅಂತಲೂ ಅನಿಸ್ತು. ಅದು ಪ್ರಮೋಟ್ ಮಾಡಿ ಜನಗಳನ್ನ ಕರಿಬಾರ್ದು, ಕಂಟೆಂಟೇ ಮಾತಾಡಬೇಕು. ಯಾರೋ ಒಬ್ಬ ಇದ್ದಾನೆ ಅನ್ನೋದು ಜನಗಳು ಬರೋದಕ್ಕೆ ಇದಾಗಬಾರ್ದು ಅಂತ ಅದನ್ನು ಬಚ್ಚಿಟ್ಟು ಆ್ಯಕ್ಚುಲಿ ರಿಲೀಸ್ ಮಾಡಿದ್ವಿ. ನಿಮ್ಮ ಹತ್ರ ಎಲ್ಲ ಸುಳ್ಳು ಹೇಳೋದಕ್ಕೆ ಕ್ಷಮೆ ಇರಲಿ. ಹೌದು, ನೀವು ಹೊಡಿ ಬಡಿ ಕಡಿ ಸಿನಿಮಾಗಳ ಬಗ್ಗೆ ಹೇಳಿದ್ರೆ ನಾನು ಅದನ್ನು ಮಾಡಿದವನೇ. ಗರುಡ ಗಮನ ಋಷಭ ವಾಹನ. ಹಾಗಾಗಿ ನಾನೀಗ ಮಾಡ್ತಿಲ್ಲ ಅನ್ನೋ ಕಾರಣಕ್ಕೋಸ್ಕರ ನಾನು ಅದನ್ನು ತಳ್ಳಿ ಹಾಕೋಕ್ಕಾಗಲ್ಲ. ಎಲ್ಲ ಥರದ ಸಿನಿಮಾಗಳು ಬೇಕು ಅಂತ ಅನ್ಸುತ್ತೆ. ಎಲ್ಲ ಥರದ ಸಿನಿಮಾಗಳಿಗೂ ಪ್ರೇಕ್ಷಕರು ಇದ್ದಾರೆ, ಅವ್ರು ನೋಡ್ತಾ ಇದ್ದಾರೆ ಅನ್ನೋದಕ್ಕೆ. ಎಕ್ಕ ಚೆನ್ನಾಗಿ ಓಡ್ತಾ ಇದೆ, ಜೂನಿಯರ್ ಚೆನ್ನಾಗಿ ಓಡ್ತಾ ಇದೆ, ನಮ್ಮ ಸಿನಿಮಾ ಚೆನ್ನಾಗಿ ಓಡ್ತಾ ಇದೆ, ಸಾಯಿರಾ ಅಂತ ಯಾವುದೋ ಹಿಂದಿ ಸಿನಿಮಾ ಚೆನ್ನಾಗಿ ಓಡ್ತಾ ಇದೆ. ಖುಷಿ ಅನಿಸುತ್ತೆ. ಎಲ್ಲ ಒಳ್ಳೆ ಸಿನಿಮಾಗಳು ಚೆನ್ನಾಗಿ ಓಡಬೇಕು ಅನ್ನೋದು ನನ್ನ ಬಯಕೆ. ಜೊತೆಗೆ ಒಂದು ಕಾಂಪಿಟೇಷನ್ ಇರಬೇಕು, ಅದು ಹೆಲ್ದಿ ಆಗಿರಬೇಕು. ನಾವು ಕಾಮಿಡಿ ಇಟ್ಕೊಂಡ್ಬಂದ್ವಿ, ಜೂನಿಯರ್ ಅವರು ಫ್ಯಾಮಿಲಿ ಸೆಂಟಿಮೆಂಟ್ ಇಟ್ಕೊಂಡ್ಬಂದರು, ಆ್ಯಂಡ್ ಎಕ್ಕ ಅವರು ರಾ ಆ್ಯಂಡ್ ರಗೆಡ್ ಆಗಿ ಬಂದರು. ಎಲ್ರಿಗೂ ಕೂಡ ಅವಕಾಶ ಇದೆ, ಎಲ್ಲ ಸಿನಿಮಾಗಳು ಓಡ್ತಾ ಇದೆ. ಇವತ್ತಷ್ಟೇ ಕೇಳಿದೆ, ಇಲ್ಲೇ 5 ಶೋ ಅಲ್ಲಿ ಆಲ್ಮೋಸ್ಟ್ 500 ಜನರಿಂದ ಜಾಸ್ತಿ ಆಗಿತ್ತು ಇಟ್ಟಾಗ. ಇಟ್ಸ್ ಎ ಗ್ರೇಟ್ ಸೈನ್. ಎಲ್ರಿಗೂ ಒಳ್ಳೇದಾಗಲಿ, ಎಲ್ಲ ಸಿನಿಮಾಗಳು ಚೆನ್ನಾಗಾಗಲಿ ಅಂತ ಕೇಳ್ಕೊತೀನಿ ಅಷ್ಟೇ. ಥ್ಯಾಂಕ್ ಯು ಸರ್. ಹಾಂ, ಯಾವುದು ಅಂದರೆ ಏನಾಯಿತು ಅಂತ ಹೇಳಿದ್ರೆ, ಒಂದು ಟೈಮಲ್ಲಿ JP ಅವ್ರ ಹತ್ರ ನಾನೇನು ಸಜೆಸ್ಟ್ ಮಾಡಿದೆ, JP ನೀವು ಒಂದು ಡೈರೆಕ್ಷನ್ ಮಾಡಿ ಅಂತ. ಅವ್ರಿಗೆ ಒಂದು ಬುಕ್ಕು ಹೇಳಿದೆ, ಇದನ್ನು ತುಂಬ ಚೆನ್ನಾಗಿ ಸಿನಿಮಾ ಆಗುತ್ತೆ ಅಂತ. ಬಟ್ ಅದೇ ಟೈಮ್ಗೆ ರಿಷಬ್ ಶೆಟ್ಟಿ ಅವರು ಅದನ್ನು ಸ್ವಲ್ಪ ನಾನು ಮಾಡ್ತೀನಿ ಅಂತ ಒಪ್ಕೊಂಡ್ಬಿಟ್ರು. ಇವರು ಆಲ್ರೆಡಿ ಒಂದು 2 ತಿಂಗಳು ಕೆಲಸ ಮಾಡಿದರು. ನನಗೂ ಬೇಜಾರಾಯಿತು, ಅವ್ರಿಗೆ ತುಂಬ ಬೇಜಾರಾಯಿತು. ನಾನು ಅವತ್ತು ರಾತ್ರಿನೇ ಫೋನ್ ಮಾಡಿ JP ಅದು ಡ್ರಾಪ್ ಮಾಡಿ, ನಿಮ್ಮ ಲೈಫಲ್ಲಿ ಏನೆಲ್ಲ ಎಕ್ಸ್ಪೀರಿಯನ್ಸ್ ಆಗಿದೆ, ಯಾವ ಥರದ ಪಾತ್ರಗಳನ್ನೆಲ್ಲ ಮಾಡಿದ್ದೀರಾ ತೋರಿಸಿ ಅಂತ ಹೇಳಿದೆ. ಅಂದರೆ ಮಾತಾಡೋಣ ಅಂತ. ಅವ್ರು ನೋಡಿದಂಥ ಪಾತ್ರಗಳನ್ನ ಹೇಳಿದ್ರು, ನಾನು ನೋಡಿದಂಥ ಪಾತ್ರಗಳನ್ನೆಲ್ಲ ಹೇಳಿದೆ.
ಆಗ ಅವರು ಹೇಳಿದ್ರು ಇದನ್ನು ನಾನು ಡೆವಲಪ್ ಮಾಡ್ತೀನಿ ಅಂತ. ಸೊ ಆಮೇಲೆ ಅವರು ಕೂತು ಅವ್ರು ಡೆವಲಪ್ ಮಾಡಿದ್ರು. ಸೊ ಹಾಗೆ ಸಿನಿಮಾ ಆಯಿತು. ಅಂದರೆ ಎಲ್ಲ ಸಿನಿಮಾಗಳು ಕೂಡ ಹಾಗೆ ಸರ್. ಅದು ಐ ಥಿಂಕ್ ಬದುಕಿಂದ ಏನಾದರೂ ಒಂದು ಬರೋದೆ ಅದು ಬ್ಯೂಟಿಫುಲ್ ಆಗಿ ಕಾಣಿಸಲ್ಲ ಅಂತ ನನಗನ್ಸುತ್ತೆ. ಎಸ್ ಸರ್, ದಿಸ್ ಇಸ್ JP ತುಮಿನಾಡು. ಇವರು JP ತುಮಿನಾಡ್ ಕನ್ನಡದಲ್ಲಿ ಮೊದಲ ಬಾರಿಗೆ ನಿರ್ದೇಶಕರಾಗಿದ್ದಾರೆ, ಜೊತೆಗೆ ಪಾತ್ರನೂ ಮಾಡಿದ್ದಾರೆ. ಮೊದಲಿಗೆ ಇವರು ಫಸ್ಟ್ ಟೈಮ್ ಹೇಳ್ಬೇಕಾದ್ರೆ ನಾವು ಮಾಡಲ್ಲ ಅಂದಿದ್ದು, ಹೇಳಿದ್ರೆ ನೀವೇ ಮಾಡಬೇಕು, ಆ ರೋಲ್ ನೀವೇ ಮಾಡಬೇಕು ಅಂತ. ಯಾಕಂದರೆ ನಮ್ಮನ್ನು ನಾವು ಯಾರು ಪ್ರಮೋಟ್ ಮಾಡ್ಕೊಳ್ಳಲ್ಲ. ಸೊ ಒಬ್ಬ ನಿರ್ದೇಶಕ ಆ್ಯಕ್ಟರ್ ಆಗಿ ಪ್ರಮೋಟ್ ಆದಾಗ ಅವನ ಕೃತಿಗೆ ಇನ್ನೂ ಜಾಸ್ತಿ ವ್ಯಾಲ್ಯೂ ಇದಾಗುತ್ತೆ. ಆ್ಯಂಡ್ ಈಸ್ ಅ ಫ್ಯಾಂಟಾಸ್ಟಿಕ್ ಆ್ಯಕ್ಟರ್.